ಇನ್ನು ಪ್ರಧಾನಿ ಮೋದಿ ಬಿಜೆಪಿ ಪಾಲಿಗೆ ಪ್ರತಿದಿನ ಕೂಡ ಆಪ್ತ ರಕ್ಷಕ. ಕರ್ನಾಟಕ ಬಿಜೆಪಿ ನಾಯಕರ ಪಾಲಿಗೆ ವಿಶ್ವನಾಯಕ. ಎಲೆಕ್ಷನ್ ಟೈಮ್ಗೂ ಇದೇ ಅಗ್ರ ನಾಯಕನನ್ನ ಕರೆಸಿ ಮತಬೇಟೆ ನಡೆಸ್ತಾ ಇದ್ದು ನಾಳೆ ರಾಜ್ಯದಲ್ಲಿ ಮೋದಿ ಕೇಸರಿ ಧೂಳೆಬ್ಬಿಸೋಕೆ ಬರ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಹೇಗಿರುತ್ತೆ ಮೋದಿ ಅವರ ಟೂರ್ ಅನ್ನೋದನ್ನ ನೋಡ್ತಾ ಹೋಗೋಣ. ನಾಳೆ ಪ್ರಧಾನಿ ಮೋದಿ ಅವರ ಹವಾ ರಾಜ್ಯದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ನೇರವಾಗಿ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿಯೋದು ಬೀದರ್ನ ಹುಮ್ನಾಬಾದ್. ಇಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲಿದ್ದಾರೆ. ಇನ್ನು ಬೀದರ್ನ ಲೆಕ್ಕಾಚಾರವನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಬೀದರ್ನಲ್ಲಿ ಒಟ್ಟಿರೋದು 6 ಕ್ಷೇತ್ರಗಳು, ಆ ಪೈಕಿ ಕಾಂಗ್ರೆಸ್ 3, ಬಿಜೆಪಿ 2. ಇನ್ನು ಔರಾದ್ನ ಪ್ರಭು ಚೌಹಾಣ್ ಇಲ್ಲಿ ಗೆದ್ದಿರೋದನ್ನು 1 ಕ್ಷೇತ್ರವನ್ನ ಹೊರತುಪಡಿಸಿದ್ರೆ ಜೆಡಿಎಸ್ನ 1 ಕ್ಷೇತ್ರ ಇಲ್ಲಿದೆ. ಇನ್ನು ಈ ಒಂದು ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಕ್ಷೇತ್ರಗಳನ್ನ ಗೆಲ್ಲಿಕ್ಕೆ ಬಿಜೆಪಿ ಅಭ್ಯರ್ಥಿಗಳಿಗೆ ಸಹಾಯಕವಾಗೋ ರೀತಿಯಲ್ಲಿ ಈ ಒಂದು ಸಮಾವೇಶ ಹೆಲ್ಪ್ಫುಲ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಬೀದರ್ನಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ತೆರಳೋದು ವಿಜಯಪುರಕ್ಕೆ. ಇಲ್ಲೂ ಕೂಡ ಬೃಹತ್ ಸಾರ್ವಜನಿಕ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ವಿಜಯಪುರದಲ್ಲಿರೋದು ಒಟ್ಟು 8 ಕ್ಷೇತ್ರಗಳು. 2018ರಲ್ಲಿ ಬಿಜೆಪಿ 3, ಕಾಂಗ್ರೆಸ್ 3 ಹಾಗೆ ಜೆಡಿಎಸ್ 2 ಗೆದ್ದಿತ್ತು. ಅದಾದ ನಂತರದಲ್ಲಿ ಸಿಂದಗಿ ಬೈ ಎಲೆಕ್ಷನ್ ನಮಗೆ ನೆನಪಿದೆ, ಅಲ್ಲಿ ಬಿಜೆಪಿ ಗೆದ್ದಬೇಕಿತ್ತು. ಹಾಗಾಗಿ ಸದ್ಯಕ್ಕೆ ಬಿಜೆಪಿ ಬತ್ತಳಿಕೆಯಲ್ಲಿರೋದು 4 ಕ್ಷೇತ್ರಗಳು. ಇದನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಮತ್ತಷ್ಟು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳೋ ಒಂದು ಪ್ರಯತ್ನವನ್ನ ಮೋದಿ ಮಾಡಲಿದ್ದಾರೆ. ಇನ್ನು ನೇರವಾಗಿ ವಿಜಯಪುರದಿಂದ ಬರೋದು ಕುರ್ಚಿಯಲ್ಲಿ ಪಿ ರಾಜೀವ್ ಅವರಿದ್ದಾರೆ, ಹಾಲಿ ಬಿಜೆಪಿ ಶಾಸಕರು. ಕುರ್ಚಿಯಲ್ಲೂ ಕೂಡ ಸಾರ್ವಜನಿಕ ಸಭೆಯನ್ನ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ 3 ಕ್ಷೇತ್ರಗಳ ಭೇಟಿಯ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರೋದು ಕೇವಲ 40 ನಿಮಿಷಗಳ ಸಮಯವನ್ನ. ಒಂದೊಂದು ಭಾಗಕ್ಕೆ ಹೋದ ಸಂದರ್ಭದಲ್ಲೂ ಅದು ಬೀದರ್ ಆಗಿರಬಹುದು ಅಥವಾ ವಿಜಯಪುರ ಆಗಿರಬಹುದು ಅಥವಾ ಕುರ್ಚಿ ಆಗಿರಬಹುದು, 3 ಕಡೆಗಳಲ್ಲೂ ಕೂಡ ಕೇವಲ 40 ನಿಮಿಷಗಳ ಕಾಲ ಅಲ್ಲಿ ಸಮಯವನ್ನ ವ್ಯಯಿಸಲಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಈ 3 ಪ್ರದೇಶಗಳಾದ ನಂತರದಲ್ಲಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿಯೋದು ಬೆಂಗಳೂರಿಗೆ. ಬೆಂಗಳೂರಿನಲ್ಲಿ ಗೊಲ್ಲರಹಟ್ಟಿ ಹಾಗೆ ಸುಮನಹಳ್ಳಿಯಲ್ಲಿ ಬರೋಬ್ಬರಿ 5.3 ಕಿಲೋಮೀಟರ್ನ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಯಲಹಂಕ, ಯಶವಂತಪುರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಮಹಾಲಕ್ಷ್ಮಿ ಲೇಔಟ್ ಈ 5 ಕ್ಷೇತ್ರವನ್ನ ಕೂಡ ಕವರ್ ಮಾಡುತ್ತೆ ಈ ರೋಡ್ ಶೋ. ಇನ್ನು ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ದಾಸರಹಳ್ಳಿಯನ್ನ ಬಿಟ್ರೆ ಎಲ್ಲವೂ ಕೂಡ ಬಿಜೆಪಿ ಕ್ಷೇತ್ರಗಳೇ. ಇವೆಲ್ಲಾ ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋದು ಹಾಗೆ ದಾಸರಹಳ್ಳಿ ಕ್ಷೇತ್ರದ ಮೇಲೆ ಕಣ್ಣಿಡೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ರೋಡ್ ಶೋನ ಪ್ರಮುಖ ಉದ್ದೇಶ. ನಾಳಿನ ಟೂರ್ ಪ್ಲಾನ್ ನಲ್ಲಿರುವ ಏಕೈಕ ರೋಡ್ ಶೋ 3 ಸಾರ್ವಜನಿಕ ಸಭೆ ಸಮಾವೇಶಗಳು, 1 ರೋಡ್ ಶೋ ಬೆಂಗಳೂರಿನಲ್ಲಿ ನಡೆಯುತ್ತೆ. ಇದಾದ ನಂತರದಲ್ಲಿ ಅಂದ್ರೆ ಸಂಜೆ 7:25ಕ್ಕೆ ನೇರವಾಗಿ ರಾಜಭವನಕ್ಕೆ ತೆರಳಿ ಅಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಬೆಂಗಳೂರಿನಲ್ಲಿ ಮೋದಿ ಸಂಚಾರದ ವೇಳೆ ಸೆಕ್ಯೂರಿಟಿ ಹೇಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮಂಜು ಚಂದ್ರ ವಾಕ್ ಥ್ರೂ ಮೂಲಕ ವಿವರಿಸಿದ್ದಾರೆ, ನೋಡೋಣ. ನಾಳೆ ಸಂಜೆ ಪ್ರಧಾನಮಂತ್ರಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಸಾಕಷ್ಟೊಂದು ಬಿಗಿ ಭದ್ರತೆಯನ್ನು ಈಗಾಗಲೇ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿಂದ ಸುಮಾರು 5.2 ಕಿಲೋಮೀಟರ್ ದೂರ ಅಂದ್ರೆ ಕೊಟ್ಟಿಗೆಪಳ್ಳಿ, ಅಂಜನ್ ನಗರ, ಸುಮ್ನಹಳ್ಳಿ ರಸ್ತೆ ಏನಿದೆ, ಇದೇ ರಸ್ತೆಯಲ್ಲಿ ಮೋದಿ ಸಂಚಾರ ಮಾಡೋದು. ಈಗಾಗಲೇ ಪೊಲೀಸರು ಭದ್ರತೆಯನ್ನು ಕೂಡ ಏರ್ಪಾಡು ಮಾಡ್ಕೊಂತ ಇದ್ದಾರೆ. ಒಂದು ಕಡೆಗೆ ಬ್ಯಾರಿಕೇಡ್ ಅಂದ್ರೆ ಇಲ್ಲೇನು ತೋರಿಸ್ತಾ ಇದೀನಿ ಈಗ ಬ್ಯಾರಿಕೇಡ್, ಇದ್ರ ಒಳಗಡೆ ಒಂದು ಪಬ್ಲಿಕ್ ನಿಂತ್ಕೊಂತಾರೆ. ಮಧ್ಯದಲ್ಲಿ ಸುತ್ತು ಇಲ್ಲಿಂದ 5.2 ಕಿಲೋಮೀಟರ್ ಏನಿದೆ ಕಂಪ್ಲೀಟ್ ಆಗಿ ಒಂದು ಪೊಲೀಸರು ನಿಯೋಜನೆ ಮಾಡ್ತಾರೆ. ಇಲ್ಲಿ ಅಂದ್ರೆ ಸುಮ್ನಹಳ್ಳಿ ಜಂಕ್ಷನ್ ಎಂಡ್ ಆಗುತ್ತೆ, ಇಲ್ಲಿ ಮೋದಿ ರ್ಯಾಲಿ ಅಂತ್ಯಗೊಂಡು ನಂತರ ಇದೇ ರಸ್ತೆ ಟುವರ್ಡ್ಸ್ ಏನೊಂದು ಯಶವಂತಪುರ ಇದೆ, ಯಶವಂತಪುರ ರಸ್ತೆ ಮೂಲಕ ರಾಜಭವನ ತಲುಪಲಿದ್ದಾರೆ ನರೇಂದ್ರ ಮೋದಿ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.